ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರಿನ ಬರ ನೀಗಿಸುವಂತೆ ಬೆಂಗಳೂರಿನ ದೊಡ್ಡ ಗಣೇಶ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಈ ವರ್ಷವಾದರೂ ವಿಘ್ನವಿಲ್ಲದೆ ಒಳ್ಳೆ ಮಳೆ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿವರ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ರಾಜ್ಯಾದ್ಯಂತ ನೀರಿನ ಅಭಾವ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಕಳೆದ ಬಾರಿ ಏನು ರಾಜ್ಯದಲ್ಲಿ ಮಳೆ ಅಭಾವ ಎನ್ನುವಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡಿತ್ತು. ಯಾವುದೇ ಭಾಗಕ್ಕೂ ಹೋದ್ರೂ ಕೂಡ ಕಳೆದ ಬಾರಿ ಲೆಕ್ಕಾಚಾರವಾಗಿ ನೋಡಿದ್ರೆ ಮಳೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಅದು ಬೆಂಗಳೂರಿಗೂ ಸೇರಿದಂತೆ ದೊಡ್ಡ ಮಟ್ಟದ ಎಫೆಕ್ಟ್ ಕೂಡ ಆಗಿದೆ. ಇದೇ ಕಾರಣದಿಂದಾಗಿ ಈಗ ಫೆಬ್ರವರಿ ತಿಂಗಳಲ್ಲೇ ನೀರಿನ ಅಭಾವ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ಯಾವ ಒಂದು ವಾರ್ಡ್ಗೆ ಹೋದ್ರೂ ಕೂಡ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಕಾಡ್ತಾ ಇದೆ. ಒಂದ್ ಕಡೆ ಕುಡಿಯ ನೀರಿನ ಸಮಸ್ಯೆ ಆದರೆ ಮತ್ತೊಂದು ಕಡೆ ದಿನನಿತ್ಯದ ಒಂದು ಕಾರ್ಯಗಳಿಗೂ ಕೂಡ ಉಪಯೋಗಿಸುವಂತಹ ಕಾವೇರಿ ವಾಟರ್ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇದೇ ಕಾರಣದಿಂದಾಗಿ ಜನ ಟ್ಯಾಂಕರ್ಗಳ ಮೊರೆ ಹೋಗುವಂತ ಕೆಲಸ ಆಗ್ತಿದ್ರು ಕೂಡ ಟ್ಯಾಂಕರ್ಗಳ ಮೊರೆ ಹೋಗುವಂತಹ ಸಂದರ್ಭದಲ್ಲಿ 1,000 ಲೀಟರ್ 2,000 ಲೀಟರ್ ಅಥವಾ 5,000 ಲೀಟರ್ ಹೋದ್ರೆ 500 ರೂಪಾಯಿ ತೆಗೆದುಕೊಳ್ತಿದ್ದಂತಹ ಜಾಗದಲ್ಲಿ 2,000 3,000 ರೂಪಾಯಿ ಟ್ಯಾಂಕರ್ ಮಾಲೀಕರು ಕೂಡ ಹಣವನ್ನು ಹೆಚ್ಚಿನ ರೂಪದಲ್ಲಿ ದಂಧೆ ರೂಪದಲ್ಲಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡುವಂತ ಕೆಲಸ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಸಭೆಯನ್ನ ನಡೆಸಿ ಅವರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗ್ತೇವೆ ಎನ್ನುವಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಸದ್ಯ ಇವತ್ತಿನ ಲೆಕ್ಕಾಚಾರವಾಗಿ ಟ್ಯಾಂಕರ್ ಮಾಲೀಕರ ಒಂದು ದಿನನಿತ್ಯದ ಒಂದು ದಂಧೆ ಎನ್ನುವಂಥದ್ದು ಏನಿದೆ ಮುಂದುವರೆದ ಭಾಗವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂಬರುವ 2-3 ತಿಂಗಳಲ್ಲಿ ಮಳೆ ಎನ್ನುವಂಥದ್ದು ಏನಾಗುತ್ತೋ ಆ ಮಳೆ ಒಳ್ಳೆ ರೀತಿಯಾಗಿ ಆಗಲಿ ಹೆಚ್ಚಿನ ರೀತಿಯಾಗಿ ಜನರಿಗೆ ಸಹಕಾರಿಯಾಗುವಂತಹ ರೀತಿಯಲ್ಲಿ ಮಳೆ ಆಗಲಿ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಜನ ದೇವರ ಮೊರೆ ಹೋಗಿರುವಂತದ್ದು. ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಹೋಮ ಹವನ ಸೇರಿದಂತೆ ಇನ್ನಿತರ ರೂಪದ ಪೂಜೆಗಳನ್ನ ವಿಶೇಷವಾದಂತಹ ಪೂಜೆಗಳನ್ನ ಅರ್ಚಕರು ಸೇರಿದಂತೆ ಆಗಮಿಕರು ಮಾಡಿರುವಂತದ್ದು. ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 10-20 ಅರ್ಚಕರು ಆಗಮಿಕರು ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ಮಾಡುವಂತದ್ದು. ಮಳೆಗಾಗಿ ವಿಘ್ನೇಶ್ವರಿಗೆ ಅಂದ್ರೆ ಗಣಪತಿಗೆ ವಿಶೇಷ ಪೂಜೆ ಮತ್ತು ಹೋಮ ಹವನ ಮಾಡುವಂತ ಕೆಲಸ ಆಗಿದೆ. ದೊಡ್ಡ ಗಣಪತಿ ದೇವಾಲಯದಲ್ಲಿ ಬೆಳಗ್ಗೆ 9 ಗಂಟೆಗೆ ವಿಶೇಷವಾದಂತಹ ಮಹಾ ಅಭಿಷೇಕ ಮಾಡುವಂಥದ್ದು. 10:15ಕ್ಕೆ ವರುಣನಿಗಾಗಿ ವಿಶೇಷ ಗಣ ಹೋಮ ಮಾಡಿದ್ದಾರೆ. ಬೆಳಗ್ಗೆ 11:20ಕ್ಕೆ ಮಹಾಪೂರ್ಣಾವತಿ ಎನ್ನುವಂತಹ ವಿಶೇಷವಾದಂತಹ ಪೂಜೆ ಮಾಡಿರುವಂಥದ್ದು. ಬೆಳಗ್ಗೆ 11:55ಕ್ಕೆ ಮಹಾಮಂಗಳಾರತಿ ಮಾಡುವ ಮೂಲಕವಾಗಿ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರು ಮತ್ತು ಉಪವಂದಿತರ ಒಕ್ಕೂಟ ಏನಿದಾರೋ ಅವರು ವಿಶೇಷವಾದಂತಹ ಪೂಜೆ ಮಾಡುವ ಮೂಲಕವಾಗಿ ಬೆಂಗಳೂರಿಗೆ ಸೇರಿದಂತೆ ರಾಜ್ಯದ ಎಲ್ಲಾ ಭಾಗಕ್ಕೂ ಕೂಡ ಮುಂಬರುವ ದಿನಗಳಲ್ಲಿ ಮಳೆ ಆಗಲಿ ಜನರಿಗೆ ಏನೀಗ ನೀರಿನ ಅಭಾವ ಎನ್ನುವಂಥದ್ದು ಏನು ಕಾಡ್ತಾ ಇದೆಯೋ ಮುಂದಿನ ದಿನಗಳಲ್ಲಿ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಹರಕೆ ಮೂಲಕ ದೇವರಿಗೆ ಪೂಜೆಯ ಮೊರೆ ಹೋಗಿರುವಂಥದ್ದು. ಈ ಮೂಲಕವಾಗಿ ಜನರಿಗೆ ಆಗ್ತಿರುವಂತಹ ಈ ಒಂದು ನೀರಿನ ಸಮಸ್ಯೆ ಆದಷ್ಟು ಬೇಗ ಕಡಿವಾಣ ಬೀಳಲಿ ಎನ್ನುವಂತ ನಿಟ್ಟಿನಲ್ಲಿ ಗಣಪತಿಗೆ ಈ ಇನ್ನಿತರ ಪೂಜೆಗಳ ಮೂಲಕವಾಗಿ ಮನವಿ ಮಾಡಿರುವಂಥದ್ದು. ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಕೆಲಸ ಇವತ್ತಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.